ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟೈಡಿನೆಸ್ ಲೈಫ್ ಚಾನೆಲ್. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತು ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂತ ಹೇಳಿ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೋಮ್ ಕ್ಲೀನಿಂಗ್ ಹಾಗೆ ಹೋಮ್ ಡೆಕೋರೇಟಿಂಗ್ ಈ ಎರಡೂ ಕೂಡ ದೀಪಾವಳಿ ಹಬ್ಬದ ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ದೀಪಾವಳಿ ಹಬ್ಬನ ಯಾರೆಲ್ಲ ಆಚರಣೆ ಮಾಡ್ತೀವೋ ಅಂಥವರು ಮನೆಯನ್ನ ಒಂದು ವಾರ ಮುಂಚೆನೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತೀವಿ. ಹಾಗೆಯೇ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಳ್ತೀವಿ. ನಾನು ಕೂಡ ಕ್ಲೀನಿಂಗ್ ಎಲ್ಲ ಮುಗಿದ ನಂತರ ನಾನು ಪ್ಲ್ಯಾನ್ ಮಾಡಿರೋ ರೀತಿಯಲ್ಲಿ ನಮ್ಮ ಮನೆಯನ್ನು ಇವತ್ತು ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ಇನ್ನು ಅಲಂಕಾರ ವಿಚಾರಕ್ಕೆ ಬಂದರೆ ನಾನು ತುಂಬ ಪ್ರಾಮುಖ್ಯತೆ ಕೊಡುವಂತಹ ವಿಷಯ ಅಂತ ಹೇಳಿದರೆ ಅದು ಕುಷನ್ಸ್ ಕವರ್. ಇನ್ನು ಹಬ್ಬಗಳಿಗೆ ನಾವು ವೈಪರೆಂಟ್ ಆದಂತಹ ಕುಷನ್ಸ್ ಕಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ನಾನು ಈ ಒಂದು ಸೋಫಾ ಕವರ್ಗೆ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಕೊಡೋಣ ಅಂತ ಹೇಳಿ ಈ ಕಲರ್ ಕುಷನ್ಸ್ ಕವರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೋಫಾ ಕವರ್ ಹಾಗೂ ದಿವಾನ್ ಕವರ್ನ ನಾನು ಗೋಲ್ಡ್ ಕಲರಲ್ಲಿ ಇರುವಂತಹ ಸೋಫಾ ಕವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೋಫಾ ಸೆಟ್ಗೆ ನಾನು ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಕುಷನ್ ಕವರ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ದಿವಾನ್ ಹತ್ರ ನಾನಿವಾಗ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋದಲ್ಲಿ ನಿಮಗೆ ಇದು ಗ್ರಾಮ ಬ್ಲೂ ಥರ ಕಾಣ್ತಾ ಇದೆ, ಬಟ್ ಇದು ಬ್ಲೂ ಕಲರ್ ಅಲ್ಲ, ಗ್ರೀನ್ ಕಲರ್. ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಪ್ರತಿ ಒಂದು ಪ್ರಾಡಕ್ಟ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು, ಹಾಗೆಯೇ ತಗೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಈ ಕಾಫಿ ಟೇಬಲ್ ಕವರ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಚೇಂಜ್ ಮಾಡಿಕೊಂಡು ಇದಕ್ಕಿವಾಗ ನಾನು ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಇರುವಂತಹ ಟೇಬಲ್ ಕ್ಲಾತ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆದಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಫೆಸ್ಟಿವಲ್ಗೆ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಈ ಟೇಬಲ್ ಡೆಕರ್ ಆಗಿ ಒಂದು ಬ್ರಾಸ್ ಪ್ಲೇಟ್ನ ಇಟ್ಟು ಅದ್ರ ಮೇಲ್ಗಡೆ ಈ ಬುದ್ಧ ಸ್ಟ್ಯಾಚ್ಯೂನ ಇಟ್ಕೊಂಡಿದ್ದೀನಿ. ಇನ್ನು ಯಾವುದೇ ಹಬ್ಬಗಳಾಗಲಿ ಅಥವಾ ಸಮಾರಂಭಗಳಾಗಲಿ ನಾವು ಹೂಗಳನ್ನು ಅಲಂಕಾರಕ್ಕೆ ಅಂತ ಉಪಯೋಗಿಸ್ತೀವಿ. ಅದರಲ್ಲೂ ನಮ್ಮ ಧರ್ಮದಲ್ಲಿ ಚೆಂಡು ಹೂವಿಗೆ ಅದರದೇ ಆದಂತಹ ಮಹತ್ವವಿದೆ ಅಂತ ಹೇಳ್ಬಹುದು. ಹೂವಿನಲ್ಲಿ ಇರುವಂತಹ ಹಳದಿ ಮತ್ತು ಕಿತ್ತಳೆ ಬಣ್ಣ ಸೂರ್ಯನ ಬಣ್ಣಕ್ಕೆ ಹೊಂದಾಣಿಕೆಯಾಗಿರುವಂಥದ್ದು. ಈ ಬಣ್ಣಗಳು ಹೊಳಪು, ಸಕಾರಾತ್ಮಕತೆ ಮತ್ತು ಸಮೃದ್ಧಿನ ಸಂಕೇತಿಸುತ್ತದೆ. ಇನ್ನು ಚೆಂಡು ಹೂವಿನ ಮಾಲೆಗಳನ್ನು ಅಲಂಕಾರಕ್ಕೆ ಅಂತ ಬಳಸ್ತೇವೆ. ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತೆ. ಹಾಗೆ ದುಷ್ಟಶಕ್ತಿಗಳನ್ನು ದೂರವಿಡಲು ಮನೆಗಳಲ್ಲಿ ಇದನ್ನು ನಾವು ನೇತು ಹಾಕ್ತೀವಿ. ಈಗ ನಾನಿಲ್ಲಿ ಈ ಬ್ರಾಸ್ ಸ್ಟಿಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಮ್ಯಾರಿಗೋಲ್ಡ್ ಫ್ಲವರ್ಸ್ನ ಬ್ಯಾಂಬೂ ಸ್ಕ್ಯೂವರ್ ಸಹಾಯದಿಂದ ಅದನ್ನ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸೆಂಟರ್ ಟೇಬಲ್ಗೆ ಪಾಪ್ ಆಗೋ ರೀತಿ ನಾನಿವಾಗ ಫ್ರೂಟ್ ಬಾಕ್ಸ್ನ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಟಿವಿ ಕ್ಯಾಬಿನೆಟ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಬ್ಯೂಟಿಫುಲ್ ಆದಂತಹ ಟ್ರೆಡಿಷ್ನಲ್ ಟೇಬಲ್ ಮ್ಯಾಟ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು 3 ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಯೆಲ್ಲೋ, ರೆಡ್ ಹಾಗೆಯೇ ಗ್ರೀನ್. ಯಾಕೆ ನಾನಿಲ್ಲಿ ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ, ನಮ್ಮ ಒಂದು ಟಿ ವಿ ಕ್ಯಾಬಿನೆಟ್ ವೈಟ್ ಕಲರ್ ಆದ್ದರಿಂದ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಡೆಕರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನಿಲ್ಲಿ ಡಿಫ್ರೆಂಟ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ದೇವರ ಮೂರ್ತಿ ಇಡಲಿಕ್ಕೆ ಈ ಥರ ರೆಡ್ ಬಟ್ಟೆಗಳನ್ನ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಅದನ್ನು ನಾನಿವಾಗ ಈ ಒಂದು ಡೆಕರ್ಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಮೇಲೆ ನಾನು ಈ ಥರ ಕುಂದನ್ ಸ್ಟೋನ್ ವರ್ಕ್ ಇರುವಂತಹ ದೀಪಗಳನ್ನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಡೆಕರ್ ಮೇಲೆ ಕೆಲವೊಂದು ದೀಪಗಳನ್ನ ಇಡೋಣ ಅಂತ ಹೇಳಿ ಮಣ್ಣಿನ ದೀಪಗಳನ್ನ ಇಟ್ಕೊಳ್ತಾ ಇದ್ದೀನಿ. ಈ ನಾನು ಲೋಕಲ್ ಶಾಪ್ನಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪಿಂಕ್ಗೆ ಗ್ರೀನ್ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಯೆಲ್ಲೋ ವಿತ್ ಪಿಂಕ್ ಕಲರ್ ಆ್ಯಂಡ್ ರೆಡ್ ವಿತ್ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ದೀಪನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಆ ಕಲರ್ಗೆ ಸೂಟ್ ಆಗುವಂತಹ ಕಲರ್ನ ಯೂಸ್ ಮಾಡೋಕ್ಕಿಂತ ಈ ಥರ ಕಾಂಟ್ರಾಸ್ಟ್ ಕಲರ್ ದೀಪಗಳನ್ನ ಯೂಸ್ ಮಾಡಿದರೆ ನಿಮ್ಮ ಒಂದು ಡೆಕರ್ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ಈ ಬ್ಯೂಟಿಫುಲ್ ಆದಂತಹ ಕುಂದನ್ ಸ್ಟೋನಲ್ಲಿ ಡೆಕೋರೇಟ್ ಮಾಡಿರುವಂತಹ ದಿಯಾಸ್ನ ಈ ಒಂದು ಡ್ರೈ ಫ್ರೂಟ್ ಬಾಕ್ಸ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟವಾಗಿರುವಂತಹ ದಿಯಾ ಅಂತಲೇ ಹೇಳ್ಬೋದು.
ಪೂಜಾ ಮಂದಿರಲ್ಲಿ ಇರುವಂತಹ ಪಾರ್ಟಿಷನ್ ಡೋರ್ಗೆ ನಾನಿವಾಗ ಈ ಒಂದು ಮ್ಯಾರಿಗೋಲ್ಡ್ ಹ್ಯಾಂಗಿಂಗ್ ಫ್ಲವರ್ಸ್ನ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತುಂಬ ವರ್ಷದಿಂದ ಡಿಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆಯೇ ಇದ್ರ ಜೊತೆಗೆ ನಾನು ಫೆರಿ ಲೈಟ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆಯ ಎಂಟ್ರೆನ್ಸ್ಗೆ ನಾನು ಈ ಥರ ಶುಭ್ ಲಾಭ್ ಅನ್ನುವಂತಹ ದಿಯಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಪಾದನ ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಈ ದೀಪಗಳನ್ನ ಎರಡೂ ಸೈಡ್ ಅಂದರೆ ಡೋರ್ನ ಎರಡೂ ಕಡೆ ನಾನು ಈ ಥರ ಇಟ್ಕೊಂಡಿದ್ದೀನಿ. ಲಿವಿಂಗ್ ರೂಮ್ ಕಂಪ್ಲೀಟ್ ಆಗಿ ಡೆಕರ್ ಮಾಡಾಯಿತು. ಇವಾಗ ನಾನು ನೆಕ್ಸ್ಟ್ ನಮ್ಮ ಒಂದು ಡೈನಿಂಗ್ ಏರಿಯಾನ ಡೆಕರ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಈ ಒಂದು ಪ್ಲೇಸ್ನ ಡೆಕರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಈ ಒಂದು ಬ್ಯೂಟಿಫುಲ್ ಆದಂತಹ ಟೇಬಲ್ ರನ್ನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ರನ್ನರ್ ಹಾಕಿದ ನಂತರ ನಾನು ಇದಕ್ಕೆ ಮ್ಯಾಚ್ ಆಗೋ ರೀತಿ ಈ ಒಂದು ಕ್ಯಾಂಡಲ್ ಹೋಲ್ಡರ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎರಡೂ ಸೈಡ್ ಈ ಥರ ಕ್ಯಾಂಡಲ್ ಹೋಲ್ಡರ್ನ ಇಟ್ಟಿದ್ದೀನಿ. ಅದರ ಮಧ್ಯ ಈ ಒಂದು ಎಲಿಗೆಂಟ್ ಲುಕ್ ಇರುವಂತಹ ಉರುಳಿನ ಇಟ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಉರುಳಿನ ಇಟ್ಟರೆ ಏನು ಪ್ರಯೋಜನ, ಅದರ ಮಹತ್ವವೇನು ಅಂತ ಹೇಳಿ ಈಗಾಗಲೇ ನಾನು ನಿಮಗೆ ಡೈನಿಂಗ್ ರೂಮ್ ಮೇಕ್ ಓವರ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಜೊತೆಗೆ ನಾನು ಕೆಲವೊಂದು ಕುಂದನ್ ಸ್ಟೋನಲ್ಲಿ ಡೆಕೋರೇಟ್ ಮಾಡಿರುವಂತಹ ದಿಯಾಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲೂ ಕೂಡ ನಾನು ಕೆಲವೊಂದು ಮ್ಯಾರಿಗೋಲ್ಡ್ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಡೆಕರ್ ಪರ್ಪಸ್ಗೋಸ್ಕರ. ಇನ್ನು ಈಗ ನಾನು ಈ ಒಂದು ವುಡನ್ ಕಾಫಿ ಪ್ಲಾಂಟರ್ಗೆ ಈ ರೀತಿಯಾದಂತಹ ಫೆರಿ ಲೈಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಯಾವಾಗಲೂ ಅಷ್ಟೇ ಮ್ಯಾರಿಗೋಲ್ಡ್ ಫ್ಲವರ್ಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೆ. ಆದರೆ ಇದೇ ಮೊದಲ ಬಾರಿಗೆ ನಾನು ಈ ರೀತಿಯಾದಂತಹ ಫೆರಿ ಲೈಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಬೇಕು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಹಾಗೆಯೇ ಇದ್ರ ಜೊತೆಗೆ ಕೆಲವೊಂದು ಮೆಟಲ್ ಹಾಗೆ ಬ್ರಾಸ್ ಡೆಕರ್ನ ಕೂಡ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೀಪಾವಳಿ ಹಬ್ಬ ಮುಗಿದು ತುಂಬ ದಿನ ಆಯಿತು, ಆದರೆ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ದೀಪಾವಳಿ ಹಬ್ಬ ಆದ ನಂತರ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ತುಂಬಾ ಹುಷಾರಿರಲಿಲ್ಲ. ಹಾಗೆ ಊರಿನಲ್ಲಿ ಕೆಲವೊಂದು ಫಂಕ್ಷನ್ ಇದ್ದಿದ್ದರಿಂದ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಎಡಿಟಿಂಗ್ ಮಾಡಲಿಕ್ಕೋಸ್ಕರ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ದಿನ ಲೇಟ್ ಆಯಿತು. ಹೋಪ್ ಈ ಒಂದು ಸಿಚುವೇಶನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ಈಗ ನಾನು ಇಲ್ಲಿ ಈ ಸ್ಟೋರೇಜ್ ಕ್ಯಾಬಿನೆಟ್ ಮೇಲೆ ಈ ಥರ ದೀಪಗಳನ್ನ ಇಟ್ಟು ಅದರ ಮಧ್ಯ ಗಣಪತಿನ ಇಟ್ಟು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಮ್ಯಾರಿಗೋಲ್ಡ್ ಫ್ಲವರ್ಸ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಕಾರ್ನರ್ಗೆ ಈ ಒಂದು ಸೈಡ್ ಟೇಬಲ್ನ ಇಟ್ಟು ಅದರ ಮೇಲ್ಗಡೆ ಈ ಥರ ರೆಡ್ ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರುವಂತಹ ಕ್ಲಾತ್. ಕೆಲವೊಂದು ಡೆಕರ್ ಐಟಮ್ನ ಕೂಡ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು. ಈಗ ನಾನು ಹಬ್ಬ ಅಂತ ಹೇಳಿದರೆ ವಿಶೇಷತೆಯೇ ಸಿಹಿ. ಹಾಗಾಗಿ ಸಿಹಿ ಮಾಡೋಣ ಅಂತ ಹೇಳಿ ಗುಲಾಬ್ ಜಾಮೂನ್ ಕಾಯಿ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಹೋಳಿಗೆಗೆ ನಾನು ಹೂರ್ಣನ ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ಕನಕನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕನಕನ ರೆಡಿ ಮಾಡಿಕೊಂಡೆ. ಕನಕ ಆದಷ್ಟು ಸ್ಮೂತ್ ಬಂದ್ರೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊದಲು ನಾನು ಯಾವಾಗಲೂ ಅಷ್ಟೇ ಕನಕನ ರೆಡಿ ಮಾಡ್ಕೊಳ್ತೀನಿ, ಆಮೇಲೆ ಹೂರ್ಣನ ರೆಡಿ ಮಾಡ್ಕೊಳ್ತೀನಿ. ದೀಪಾವಳಿ ಹಬ್ಬವನ್ನು ಯಾವ ಕಾರಣಕ್ಕಾಗಿ ನಾವು ಆಚರಣೆ ಮಾಡುತ್ತೇವೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಭೂದೇವಿ ಹಾಗೂ ಶ್ರೀ ಮಹಾವಿಷ್ಣುವಿನ ಪುತ್ರನಾದ ನರಕಾಸುರನು ಬ್ರಹ್ಮನಿಂದ ಹಾಗೂ ಮಹಾವಿಷ್ಣುವಿನಿಂದ ಅನೇಕ ವರಹಗಳನ್ನು ಈತ ಪಡೆದುಕೊಂಡಿರುತ್ತಾನೆ. ಆದರೆ ಬಾಣಾಸುರ ಎಂಬ ರಾಕ್ಷಸನ ಸಹವಾಸದಿಂದ ನರಕಾಸುರನು ಅನೇಕ ದುಶ್ಚಟಗಳನ್ನು ಕಲಿಯುತ್ತಾನೆ. ಈತ ರಾಜ್ಯದಲ್ಲಿರುವಂತಹ ಕನ್ಯೆಯರನ್ನು ಹಾಗೆ ದೇವಾನುದೇವತೆಗಳನ್ನು ಅಪಹರಿಸಿ ಬಂಧನದಲ್ಲಿಡುತ್ತಿದ್ದನು. ಈತ ಅಟ್ಟಹಾಸದಿಂದ ಬೇಸತ್ತ ಪ್ರಜೆಗಳು ಹಾಗೂ ದೇವಾನುದೇವತೆಗಳು ಭಗವಾನ್ ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಯನ್ನು ಮೊರೆ ಹೋಗುತ್ತಾರೆ. ಸತ್ಯಭಾಮೆಯನ್ನು ಯಾಕಿಲ್ಲಿ ಮೊರೆ ಹೋಗ್ತಾರೆ ಅಂತ ಹೇಳಿದರೆ, ನರಕಾಸುರನು ಪಡೆದ ವರಹದ ಪ್ರಕಾರ ಆತನನ್ನು ಸ್ತ್ರೀ ಮಾತ್ರ ಸಂಹರಿಸಲು ಸಾಧ್ಯ, ಅದರಲ್ಲೂ ಆತನ ತಾಯಿ ಮಾತ್ರ ಸಂಹರಿಸಲು ಸಾಧ್ಯ. ಭೂದೇವಿಯ ಮತ್ತೊಂದು ಅವತಾರನೇ ಸತ್ಯಭಾಮ. ಹೀಗಾಗಿ ಶ್ರೀಕೃಷ್ಣ ಹಾಗೂ ನರಕಾಸುರನ ಮಧ್ಯ ಘೋರ ಯುದ್ಧ ನಡೆದು ಯುದ್ಧದಲ್ಲಿ ಶ್ರೀಕೃಷ್ಣನಿಗೆ ನರಕಾಸುರನನ್ನು ಸಂಹರಿಸಲು ಸಾಧ್ಯವಾಗದೆ ಸತ್ಯಭಾಮೆ ಆತನನ್ನು ಸಂಹರಿಸುತ್ತಾಳೆ. ನರಕಾಸುರನನ್ನು ಸಂಹಾರ ಮಾಡಿ ಎಲ್ಲರ ಕಷ್ಟವನ್ನು ದೂರ ಮಾಡಿದ ಕಾರಣ ಆ ದಿನವನ್ನು ದೀಪ ಹಚ್ಚಿ ದೀಪಾವಳಿ ಎಂದು ಆಚರಿಸುತ್ತಾರೆ.
ಮತ್ತೊಂದು ಕಥೆಯಲ್ಲಿ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀರಾಮನು ರಾವಣನನ್ನು ಸಂಹರಿಸಿ 14 ವರ್ಷ ವನವಾಸವನ್ನು ಕಳೆದು ನಂತರ ಸೀತಾದೇವಿ ಹಾಗೂ ಲಕ್ಷ್ಮಣನ ಜೊತೆ ಅಯೋಧ್ಯೆಗೆ ಹಿಂದಿರುಗುತ್ತಾರೆ. ಅಂದು ಅಮಾವಾಸ್ಯೆ ಆದ ಕಾರಣ ಕತ್ತಲೆ ಹೋಗಬೇಕಂತ ಹೇಳಿ ಪ್ರಜೆಗಳು ದೀಪವನ್ನು ಹಚ್ಚಿ ತಮ್ಮ ಮೆಚ್ಚಿನ ಶ್ರೀರಾಮನನ್ನು ಅಯೋಧ್ಯೆಗೆ ಸ್ವಾಗತ ಮಾಡಿಕೊಳ್ತಾರೆ. ಹಾಗಾಗಿ ಆ ದಿನವನ್ನು ನಾವು ದೀಪಾವಳಿ ದಿನ ಅಂತ ಆಚರಿಸ್ತೇವೆ. ಇನ್ನು ಪುರಾಣಗಳ ಪ್ರಕಾರ ಬಲಿ ಎಂಬ ರಾಕ್ಷಸ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರುವಂತಹ ಶ್ರೇಷ್ಠ ರಾಜನಾಗಿದ್ದನು. ಹಾಗೆ ಈತ ವಿಷ್ಣುವಿನ ಪರಮ ಭಕ್ತನೂ ಆಗಿದ್ದನು. ಈತನ ತಪಸ್ಸಿಗೆ ಮೆಚ್ಚಿ ಶ್ರೀ ಭಗವಾನ್ ಮಹಾವಿಷ್ಣು ವರವನ್ನು ನೀಡಿದ್ದರು. ಆ ವರದ ಪ್ರಕಾರ ಈತ ಮತ್ತಷ್ಟು ಬಲಶಾಲಿಯಾಗಿ ಹಾಗೆ ಪರಾಕ್ರಮಿಯಾಗಿದ್ದನು. ಈತನ ವಂಶ ರಾಕ್ಷಸ ವಂಶ ಆದ್ರಿಂದ ಈತನಿಗೆ ದೇವಾನುದೇವತೆಗಳು ಹಾಗೂ ಋಷಿಗಳನ್ನು ಕಂಡರೆ ದ್ವೇಷಿಸುತ್ತಿದ್ದನು. ಇನ್ನು ಇಂದ್ರನ ಜೊತೆಯೂ ಕೂಡ ಈತ ಯುದ್ಧ ಮಾಡಿ ಇಂದ್ರನನ್ನು ಸೋಲಿಸಿ ಇಂದ್ರನ ಸ್ಥಾನವನ್ನು ಕೂಡ ಈತ ಕಸಿದುಕೊಂಡ. ನಂತರ ಋಷಿಗಳು ಹಾಗೂ ಋಷಿಗಳ ಪತ್ನಿಯರನ್ನು ಹಿಂಸಿಸುತ್ತಿದ್ದ. ಇನ್ನು ಈತನ ಹಿಂಸೆಯನ್ನು ತಾಳಲಾರದೆ ದೇವಾನುದೇವತೆಗಳು ಹಾಗೂ ಋಷಿಗಳು ಶ್ರೀ ಭಗವಾನ್ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಅದೇ ಸಮಯಕ್ಕೆ ಬಲಿ ಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡಬೇಕೆಂದು ನಿರ್ಧರಿಸಿದನು. ಇನ್ನು ಈ ಯಾಗ ಮಾಡುವಾಗ ಯಾರೇ ಬರಲಿ ಬಂದವರಿಗೆಲ್ಲರಿಗೂ ಅವರು ಕೇಳಿದ ವಸ್ತುಗಳನ್ನು ದಾನವಾಗಿ ಕೊಡಬೇಕೆಂಬ ನಿರ್ಧಾರವನ್ನು ಕೂಡ ಕೈಗೊಂಡನು. ಈ ಯಾಗದ ಬಗ್ಗೆ ತಿಳಿದ ಶ್ರೀ ಮಹಾವಿಷ್ಣುವು ಇದೇ ಸಮಯದಲ್ಲಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲು ತಕ್ಕ ಸಮಯವೆಂದು ಭಾವಿಸಿ ವಿಷ್ಣುವು ವಾಮನ ರೂಪವನ್ನು ತಾಳಿ ಯಾಗ ನಡೆಯುವ ಸ್ಥಳಕ್ಕೆ ಬಂದನು. ಬಂದವನೇ ತನಗೆ ದಾನ ನೀಡಬೇಕೆಂದು ಕೇಳಿಕೊಂಡನು. ಬಲಿಚಕ್ರವರ್ತಿಯು ತಮಗೇನು ನೀಡಬೇಕೆಂದು ವಾಮನನಲ್ಲಿ ಕೇಳಿಕೊಂಡಾಗ ವಾಮನನು ನನಗೆ 3 ಹೆಜ್ಜೆ ಜಾಗ ನೀಡಿದರೆ ಸಾಕು ಅಂತ ಹೇಳಿದನು. ಸರಿ ಎಂದು ಬಲಿಚಕ್ರವರ್ತಿ ಸೂಚನೆಯನ್ನು ನೀಡಿದಾಗ ವಾಮನನು ತ್ರಿವಿಕ್ರಮನ ಅವತಾರದಲ್ಲಿ 1ನೇ ಹೆಜ್ಜೆಯನ್ನು ಇಡೀ ಭೂಮಿಯನ್ನು ಆವರಿಸಿದನು. 2ನೇ ಹೆಜ್ಜೆಯನ್ನು ಆಕಾಶದ ಮೇಲಿಟ್ಟನು. 3ನೇ ಹೆಜ್ಜೆ ಎಲ್ಲಿಡಬೇಕೆಂದು ಚಕ್ರವರ್ತಿಯನ್ನು ಕೇಳಿದಾಗ ಬೇರೇನು ತೋಚದ ಬಲಿ ತನ್ನ ತಲೆಯ ಮೇಲೆ ಇರುವಂತೆ ಕೇಳಿಕೊಂಡನು. 3ನೇ ಹೆಜ್ಜೆಯನ್ನು ಆತನ ತಲೆ ಮೇಲಿಟ್ಟು ತ್ರಿವಿಕ್ರಮನು ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದನು. ವಿಷ್ಣುವಿನ ವರಹದ ಪ್ರಕಾರ ಬಲಿ ಚಕ್ರವರ್ತಿಯನ್ನು ಜನರು ಭೂಲೋಕದಲ್ಲಿ ದೀಪಾವಳಿಯ ಸಮಯದಲ್ಲಿ ದೀಪ ಹಚ್ಚಿ ಬಲೀಂದ್ರ ಪೂಜೆಯನ್ನು ಕೈಗೊಳ್ಳುತ್ತಾರೆ. ಇನ್ನು ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಸುಳ್ಳಿನ ವಿರುದ್ಧ ಸತ್ಯದ ಗೆಲುವು, ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವು, ದುಷ್ಟರ ವಿರುದ್ಧ ಒಳ್ಳೆಯವರ ಗೆಲುವು, ಹಾಗೆ ಅಂಧಕಾರದ ವಿರುದ್ಧ ಬೆಳಕಿನ ಗೆಲುವು. ಇನ್ನು ನಮ್ಮ ಸಾಂಪ್ರದಾಯಿಕ ಹಬ್ಬಗಳಿಗೆ ಸಾಂಪ್ರದಾಯಿಕ ಉಡುಪುಗಳ ಹಾಕಲೇಬೇಕಲ್ಲ, ಹಾಗಾಗಿ ಇವತ್ತು ನಾನು ಈ ಬ್ಯೂಟಿಫುಲ್ ಆದಂತಹ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸೀರೆನ ಹಾಕ್ಕೊಂಡಿದ್ದೀನಿ. ಮಕ್ಕಳು ಕೂಡ ಅವ್ರಿಗೆ ಇಷ್ಟವಾದಂತಹ ಟ್ರೆಡಿಷ್ನಲ್ ಫ್ರಾಕ್ನ ಹಾಕ್ಕೊಂಡಿದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಮಸ್ತೆ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.